ರೈತರಿಗೆ ಬೆಳೆ ಪರಿಹಾರ ನಿಧಿಯಾಗಿ 2,000 ರೂಪಾಯಿ ಹಣವನ್ನ ನಾನು ಒಂದು ವಾರದೊಳಗೆ ಕೊಡ್ತೀನಿ ಅಂತ. ದೊಡ್ಡ ಕಳ್ಳರು ರಾಜಕೀಯದವರು ನೀವು ಹಿಂಗೆ ಹೇಳಿ ಲೈವ್ ಅಲ್ಲಿ ಯಾವ ಬೆಳೆ ಕೊಡ್ತಾರೆ ಪರಿಹಾರ? ಈಗ ವ್ಯವಸಾಯ ಮಾಡೋರೇ ಇಲ್ಲ ಅಂತದ್ರಲ್ಲಿ ಅವ್ರು ಖುಷಿ ಮಾಡ್ಬೇಕು ತಾನೆ. ಇನ್ನು 2,000 ಅಲ್ಲ 5,000 ಕೊಟ್ಟರು ರೈತರಿಗೆ ಕಡಿಮೆನೆ. ಬರಗಾಲ ಬಂದಿದೆ, ಹಾಗಾಗಿ ರೈತರನ್ನ ಮೇಲೆತ್ತ ಇಂಥ ಕೆಲಸ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಮಾಡಬೇಕು. ರೈತನಾಗಿ ಉಳಿಸೋರೆ ಹೊರತು ಇವರು ರೈತರನ್ನ ಶ್ರೀಮಂತರ ಮಾಡೋಂಥ ಉದಾಹರಣೆ ಯಾವ ಸರ್ಕಾರಕ್ಕೂ ಇಲ್ಲ. 7,000 ರೂಪಾಯಿ ಕ್ವಿಂಟಲ್ ಮಾಡ್ತಾರೆ, ಬೀಜಗಳು ಸಿಗ್ತಾ ಇಲ್ಲ. ರೈತರನ್ನ ಹೆಸರು ಹೇಳ್ತಾರೆ ಅಷ್ಟೇ, ರೈತರಿಗೆ ಒಳ್ಳೇದು ಮಾಡೋವಂಥದ್ದು ಎಂದು ಕಾಣ್ತಾ ಇಲ್ಲ. ಸರ್ಕಾರ ಏನು ಮಾಡಲ್ಲ. ಈಗ ನೈಸ್ ರೋಡ್ ಮಾಡಿದ್ದಾರೆ, ಯಾರ ಜಮೀನು? ರೈತಂದು. ಹಳ್ಳಿ ಯಾವತ್ತು ಉದ್ಧಾರ ಆಗ್ತವೆ, ಅವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ. ಯಾರೇ ಕೆಲಸ ಮಾಡಿದ್ರೆ ಇವತ್ತು 1,500 ರೂಪಾಯಿ ಕೂಲಿ ಸಿಗ್ತದೆ ಒಂದು ದಿವಸಕ್ಕೆ. ಅವ್ರ ಪರಿಶ್ರಮ ನೀವು ನೋಡ್ಬೇಕು. ಹಳ್ಳಿಯಲ್ಲಿ ಹೋಗಿ ವ್ಯವಸಾಯ ಮಳೆನೇ ಇಲ್ಲ ಮೇಡಮ್, ಬರಗಾಲ ಎಲ್ಲ ಗೂಳೆಗಳು ಬರ್ತಾವ್ರ ಹಳ್ಳಿಗೆ. ರೈತರಿಗೆ ಎಲ್ಲಿ ತಲುಪುತ್ತೆ? ಒಂದು ಮೇಕೆ ಮಾರ್ದವನು 2,000 ಕೊಡ್ತಾನೆ ಹಳ್ಳಿಯಲ್ಲಿ. ಇವ್ರಲ್ಲಿ ಬಂದು ಇಲ್ಲಿನ 20,000 ರೂಪಾಯಿ ಮಾಡ್ತಾರೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬೆಳೆ ಪರಿಹಾರ ನಿಧಿ ಆಗ್ಬಿಟ್ಟು 2,000 ರೂಪಾಯಿ ರೈತರ ಕುಟುಂಬಕ್ಕೆ ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ತುಂಬ ಒಳ್ಳೇದು ಮೇಡಮ್ ಅವರ. ಯಾಕೆಂದರೆ ಈ ಸರ್ಕಾರ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ರೈತರನ್ನ ಮೇಲೆತ್ತದ್ದು ನೋಡ್ಬೇಕು ಯಾವಾಗಲೂ. ಅವ್ರಿಗೆ ನೋಡಿ ಸ್ಟೇಟ್ ಗೌರ್ಮೆಂಟು KEB ಇದು ಎಲ್ಲ ಚಾರ್ಜ್ ಮಾಡ್ತಾರೆ. ಈಗ ವ್ಯವಸಾಯ ಮಾಡೋರೇ ಇಲ್ಲ ಅಂಥದ್ರಲ್ಲಿ ಅವ್ರನ್ನ ಪುಷ್ ಮಾಡ್ಬೇಕು ತಾನೆ. ಇನ್ನೂ 2,000 ಅಲ್ಲ 5,000 ಕೊಟ್ಟರು ರೈತರಿಗೆ ಕಡಿಮೆನೆ. ಯಾಕೆಂದರೆ ಇಲ್ಲಿ ಆಹಾರ ರೇಟ್ಗಳೆಲ್ಲ ನಿಮಗೆ ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಅಲ್ಲಿ ಬೆಳೆಯೋರ ಸಂಖ್ಯೆನೇ ಇಲ್ಲ ಅಂದರೆ ಇನ್ನು ಇವರು ಎಲ್ಲಿ ಬರುತ್ತೆ ಮೇಡಮ್ ನಮಗೆ ಆಹಾರ? ನಾವು ನೀವೆಲ್ಲ ಆಹಾರ ತಿನ್ಬೇಕು ತಾನೆ. ಅದು ಬೆಳೀಲಿಲ್ಲ ಅಂದರೆ ಎಲ್ಲಿ ಬರುತ್ತೆ? ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸಬ್ಸಿಡಿಗಳು ಕೊಡಬೇಕು. ಆಮೇಲೆ ಸರ್ಕಾರ ಅವ್ರಿಗೆ ಏನೇ ಕೆಲಸ ಇದ್ದರೆ ಆಫೀಸ್ ಬರೋ ಗಂಟೆ ಇಟ್ಕೋಬಾರ್ದು. ಹೋಗಿ ಅಲ್ಲಿ ವಸ್ತುಸ್ಥಿತಿ ಏನಿದೆ ಎಲ್ಲ ನೋಡಿ ಬೆಳೆ ಪರಿಹಾರ ಫಸ್ಟ್ ಕೊಡಬೇಕು. ಈ ಸಲ ಮಳೆ ಇಲ್ಲ, ನಿಮಗೆ ಗೊತ್ತಿದೆ, ಬರಗಾಲ ಬಂದಿದೆ. ಹಾಗಾಗಿ ರೈತರನ್ನ ಮೇಲೆತ್ತ ಇಂಥ ಕೆಲಸ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಮಾಡಬೇಕು ಮೇಡಮ್ರೆ. ಮೋದಿಯವ್ರು ಮಾಡ್ತಾರೆ, ಬಟ್ ಇನ್ನೂ ತಲುಪ್ತಾ ಇಲ್ಲ ಜನಗಳಿಗೆ. ಅನುಷ್ಠಾನ ಪಾಪ ಅಲ್ಲಿ ಆಗ್ತಿದೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅನುಷ್ಠಾನ ಮಾಡೋದು ಯಾರ್ದು ಹೊಣೆ? ಸ್ಟೇಟ್ ಗೌರ್ಮೆಂಟ್ ಹೊಣೆ. ಅಧಿಕಾರಿಗಳು ಮಾಡಲ್ಲ. ಅದನ್ನು ನೀವು ಲೈವಲ್ಲಿ ಮಾಡಿ. ನಾನು ಹೇಳಿದೆ ಅಂತ ಹೇಳಿ ನನ್ನ ಹೆಸರೇ ಹಾಕಿ ಎಂತದ, ನಾವು ರೈತಾಪಿ ಮಗನೇ. ಓಕೆ ಸರ್, ಇವಾಗ ಏನ್ ಗೊತ್ತಾ, ಲಕ್ಷಾಂತರ ರೈತರು ಇರ್ಬೋದು, ಅವರು ಹೇಗೆ ಬೆಳೆಗಳನ್ನ ತರ್ತಾ ಇದಾರೆ ಅಂದ್ರೆ ಬೀಜಕ್ಕೆ ಒಂದು ಬೀಜ, ಇವಾಗ ಭತ್ತ ಅಂತಾನೆ ಇಟ್ಕೊಳ್ಳೋಣ. ಇವಾಗಿಂದು ಬೀಜ ನಾವು ಹಾಕ್ಬೇಕು ಅಂದಾಗ, ಭತ್ತದ ಬೀಜ ಹಾಕ್ಬೇಕಂದ್ರೆ 3,800 ರೂಪಾಯಿ ತಗೊಂಡ್ಬಂದು ಹಾಕ್ತಿವಿ. ಅದೇ ಭತ್ತನ ನಾವು ಬೆಳೆದ್ಮೇಲೆ ತಾಂಡೋಗಿ ಕೊಡ್ಬೇಕಾ 2,800 ರೂಪಾಯಿ ಇವಾಗಿನ ಬೆಲೆ ಇದೆ. ಇವಾಗ 2,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು. ಇವಾಗ ನಾಟಿ ಮಾಡೋದಾಗಿರೋ ಎಲ್ಲದೂ ಖರ್ಚು ಹೋದ್ರು ಇವಾಗ ಒಂದು ಬೆಳೆಗೆ 25,000 ರೂಪಾಯಿ ಆಗತ್ತೆ, ಒಂದು ನಾಟಿ ಒಂದು ಕ್ವಿಂಟಾಲ್ಗೆ. ಇವಾಗ 2,000 ರೂಪಾಯಿ ಎಲ್ಲಿ ಸಾಕಾಗತ್ತೆ ಸರ್ ರೈತರಿಗೆ? 2,000 ಅಲ್ಲ ಮೇಡಮ್ ರೇ, ಈ ರೈತರದ್ದು ಕೆಲಸ ಮಾಡೋರೆ ಸಿಗ್ತಾ ಇಲ್ಲ. ಬೀಜ ಈ GKVKಯಲ್ಲಿ ಬೀಜ ಅಭಿವೃದ್ಧಿ ನಿಗಮ ಅಂತ ಮಾಡೋರೆ, ಅಲ್ಲಿ ಎಲ್ಲ ಆಫೀಸರ್ಗಳು ಯಾರು ಅಟೆಂಡ್ ಮಾಡಲ್ಲ. ಅಭಿವೃದ್ಧಿ ನಿಗಮದಲ್ಲಿ ಬೀಜಗಳೇ ಕೊಡ್ತಾ ಇಲ್ಲ. ಈಗ ಸಪೋಸ್ ಶೇಂಗಾ ಬೀಜ ಅವ್ರು ತಗೊಳ್ಳೋದು ಬೆಂಬಲ ಬೆಲೆ ಬರೀ ಸ್ವಲ್ಪ ಅಮೌಂಟಲ್ಲಿ ತಗೊಳ್ತಾರೆ. ಆದರೆ ನಮಗೆ ಬೀಜ ಕೊಡ್ಬೇಕಾದ್ರೆ 6,000-7,000 ರೂಪಾಯಿ ಕ್ವಿಂಟಲ್ ಮಾಡ್ತಾರೆ. ಬೀಜಗಳು ಸಿಗ್ತಾ ಇಲ್ಲ. ಆಮೇಲೆ ಕ್ವಾಲಿಟಿ ಇಲ್ಲವೇ ಇಲ್ಲ. ಯಾವುದೋ ಕಂಪ್ನಿ ಕೊಟ್ಟಿರ್ತಾರೆ, ಸೀಡ್ಸ್ ಕಂಪ್ನಿಗೆ, ಅವರಲ್ಲಿ ತಂದು ಮಾರ್ತಾರೆ, ಅದು ಕ್ವಾಲಿಟಿ ಇರಲ್ಲ. ಪಾಪ ಮೆಕ್ಕೆಜೋಳ ಎಲ್ಲ ಮೊನ್ನೆ ನಿಮಗೆ ಗೊತ್ತಲ್ಲ, ದಾವಣಗೆರೆಯ ಭಾಗ ಮತ್ತು ಹಾವೇರಿ ಭಾಗದಲ್ಲಿ ಎಷ್ಟು ಲಾಸ್ ಆಗಿದೆ ಜನಗಳಿಗೆ. ಅಲ್ಲಿ ಕಣ್ಣಾಗ ನೀರು ಹಾಕ್ತಾವ್ರೆ ರೈತರು. ಈಗ ಟೊಮೊಟೊ ರೇಟ್ ಆಗಿದೆ, ಈರುಳ್ಳಿ ರೇಟ್ ಆಗಿದೆ, ಇವೆಲ್ಲ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಮೇಡಮ್ರೆ. ಸರ್ಕಾರ ಏನೂ ಮಾಡಲ್ಲ ಮೇಡಮ್. ಸುಮ್ಮನೆ ಬಜೆಟಲ್ಲಿ ಅನುದಾನ ಇಷ್ಟು ಕೋಟಿ ಅಷ್ಟು ಕೋಟಿ ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ, ಅವೆಲ್ಲ ಎಲ್ಲಿ ಹೋಗ್ತಾ ಇದೆ ಮೇಡಮ್ರೆ ಅನುದಾನ ದೇವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಸೆಂಟ್ರಲಲ್ಲಿ ಅವ್ರು ಮಾಡ್ತಾರೆ 2,000 ರೂಪಾಯಿ ಕೊಡ್ತೀವಿ ಅಂತಾರೆ. ಎಲ್ಲಿ ಕೊಡ್ತಾರೆ 2,000 ರೂಪಾಯಿ? ಯಾರ ಅಕೌಂಟಿಗೆ ಬಂದಿದೆ? ನಮ್ಮ ಅಕೌಂಟಿಗೆ ಬರಲಿ ನೋಡೋಣ. ಬಂದಿಲ್ಲ, ಸುಮ್ಮನೆ ಹೇಳ್ತಾರೆ. ಹಂಗಾಗಿ ಎಲ್ಲ ಸೌಲಭ್ಯನೂ ಫಸ್ಟ್ ರೈತರು ಸಿಗಂಗೆ ಮಾಡಬೇಕು ನನ್ನ ಪ್ರಕಾರ. ರೈತರು ಸಿಗಬೇಕು. ರೈತರು ಯಾವಾಗ ಸಮೃದ್ಧಿಯಾಗಿರ್ತಾರೆ, ಹಳ್ಳಿ ಗಾಂಧೀಜಿ ಕನಸು ಏನು ಗೊತ್ತಾ? ಹಳ್ಳಿ ಯಾವತ್ತು ಉದ್ಧಾರ ಆಗ್ತವೆ, ಅವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿದರೆ. ಹಳ್ಳಿಯಲ್ಲಿ ರೈತರು ಇವಾಗ ಎಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಪ್ಯಾಂಟು ಶರ್ಟ್ ಹಾಕೊಂಡು. ಕೆಲಸ ಮಾಡೋರಿಲ್ಲ, ಎಲ್ಲ ಕುಡುಕರಾಗ್ಬಿಟ್ಟವ್ರು ಹಳ್ಳಿ ಕಡೆ. ಹಂಗಾಗಿ ಈಗ ರೈತರು ಕೆಲಸ ಮಾಡೋರೇ ಸಿಗ್ತಾ ಇಲ್ಲ. ಪಾಪ ಅವರು ಎಲ್ಲಿ ಮಾಡ್ತಾರೆ? ಒಬ್ಬರು ಮಾಡೋಕ್ಕಾಗತ್ತೆ ವ್ಯವಸಾಯ ಮನೆಮಕ್ಕಳು ಸಹಾಯ ಅಂತ. ಅವಾಗೆಲ್ಲ ಬಹು ಕುಟುಂಬಗಳಿದ್ವು, ಅವರೊಂದು ಕೆಲಸ ಮಾಡಿದ್ರೆ ಇವ್ರೊಂದು ಕೆಲಸ ಮಾಡಿದ್ರೆ ಮಾಡೋರು. ಈಗ ರೈತ ಕೂಲಿ ಕೊಡೋಕ್ಕಾಗ್ತಾ ಇಲ್ಲ ಮೇಡಮ್. ಅಲ್ಲೇ 400-500 ರೂಪಾಯಿ ಕೇಳ್ತಾರೆ. ಬರೋ ಲಾಭದಲ್ಲಿ ಅವ್ನು ಎಷ್ಟು ಲಾಭ ಇರುತ್ತೆ ಹೇಳಿ? ರೈತರಲ್ಲಿ ನಿಮಗೆ ಗೊತ್ತಲ್ಲ. ನೀವು ವಸ್ತುಸ್ಥಿತಿ ನೋಡಿ ಬೇಕಾರೆ. ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಕೂತ್ಕೊಂಡು ನೀವು ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ನೀವು ಹಳ್ಳಿಗಾಡಿಗೆ ಕುಗ್ರಾಮಕ್ಕೆ ಹೋಗ್ಬೇಕು. ಈಗ ನೀವೆಲ್ಲ ಹಳ್ಳಿಯಿಂದನೇ ಬರೋದು. ಇಲ್ಲಿ ಹುಟ್ಟಿ ಬೆಳೆದಿರೋರು ಯಾರೂ ಇಲ್ಲಿಲ್ಲ, ಎಲ್ಲ ಹಳ್ಳಿಯಿಂದ ಬಂದು ಸೆಟ್ಲ್ ಆಗಿರೋದು. ಯಾಕೆ ಬಂದಾರೆ ಹೇಳಿ? ಅಲ್ಲಿ ಕೆಲಸಗಳಿಲ್ಲ ಮಾಡೋಕ್ಕೆ, ಅದಕ್ಕೆ ಸಿಟಿಗೆ ಬಂದವ್ರೆ. ಹಂಗಾಗಿ ಹಳ್ಳಿಗೆ ಏನು ಕೊಟ್ಟಿದ್ರು ಕಡಿಮೆನೇ, ವ್ಯವಸಾಯಿಗರಿಗೆ ಏನು ಮಾಡಿದ್ರು ಕಡಿಮೆ. ಯಾಕೆಂದರೆ ಅವ್ರ ಪರಿಶ್ರಮ ನೀವು ನೋಡ್ಬೇಕು. ಹಳ್ಳಿಯಲ್ಲಿ ಹೋಗಿ ವ್ಯವಸಾಯ ಮಳೆನೇ ಇಲ್ಲ ಮೇಡಮ್. ಬರಗಾಲ ಎಲ್ಲ ಗೂಳೆಗಳು ಬರ್ತಾವ್ರೆ ಹಳ್ಳಿಗೆ. ಇವರು DCಗೆ ಅಷ್ಟು ಫಂಡ್ ಕೊಟ್ಟಿದ್ದೀವಿ, ಇಷ್ಟು ಫಂಡ್ ಕೊಟ್ಟಿದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಇವೆ,
ಸ್ಟೇಟ್ ಗೌರ್ಮೆಂಟು ಸ್ಕೀಮ್ಗಳು ಎಲ್ಲವೇ ಮೇಡಮ್ ಅವರೇ, ಯಾರವೇ ಬರಲಿ ನಮ್ಮ ಹತ್ರ ಮಾತಾಡೋಕ್ಕೆ ನೋಡೋಣ ಅವ್ರು ಯಾರು ಬರ್ತಾರೆ. ಗೌರ್ಮೆಂಟು ಎಂಪ್ಲಾಯ್ನೇ ಬರಲಿ, ಯಾರು ಕನ್ಸಲ್ಟ್ ಇರ್ತಾರೆ ತಾಲೂಕಲ್ಲಿ, ಯಾರು ನನ್ನ ಹತ್ರ ಬಂದು ಮಾತಾಡಲಿ, ನಾವು ರೈತರಿಗೆ ಹಿಂಗೆಲ್ಲ ಮಾಡಿದ್ದೀವಿ ಅಂತ. ಮೀಡಿಯೇಟ್ರುಗಳನ್ನ ಫಸ್ಟು ಬಿಡಬೇಕು. ಈ ಆಫೀಸರ್ಸ್ಗಳು ಮೀಡಿಯೇಟ್ರುಗಳು ಇಟ್ಕೊಂಡು ವ್ಯವಹಾರ ಮಾಡ್ತಾರೆ. ರೈತರು ಮನೆ ಬಾಗಿಲಿಗೆ ಹೋಗ್ಬೇಕೆಲ್ಲ ಏನೇ ಇದ್ರು. ದುಡಿಯೋರ ವರ್ಗ ಭಾಳ ಕಡಿಮೆ ಇದೆ ಮೇಡಮ್ ಈಗ, ನಿಮಗೆ ಗೊತ್ತಿದೆ, ತುಂಬ ಕಡೆ ಇದೆ. ಸರ್, ಇವಾಗ ಇನ್ನೊಂದು ನೋಡೋದಾದ್ರೆ, ಇವಾಗ ರೈತರು ಒಂದು ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ರಸಗೊಬ್ಬರಗಳನ್ನ ಹಾಕೋದಕ್ಕೆ ಒಂದು ರಸಗೊಬ್ಬರ ಒಂದು ಚೀಲ 1 ಕ್ವಿಂಟಲ್ ತಗೊಬೇಕಾದ್ರೆ 10-15 ಸಾವಿರ ರೂಪಾಯಿ ಇದೆ. ಅದನ್ನ ತಗೊಳ್ಳೋದಕ್ಕೆ ಅವರಿಗೆ 10-15 ಸಾವಿರ ರೂಪಾಯಿ ಸಾಲ ಮಾಡ್ಕೊಬೇಕಾಗುತ್ತೆ. ಈ ಪರಿಹಾರ ನಿಧಿಗೆ 2 ಸಾವಿರ ರೂಪಾಯಿ ಯಾವ ಮೂಲೆಗೆ ಸಾಕಾಗುತ್ತೆ? ಮೂಲೆನೂ ಸಾಕಾಗಲ್ಲ ಮೇಡಮ್ ಅದು. ಈಗ ರಸಗೊಬ್ಬರ ಅಂತ ಮಾಡ್ಬಿಟ್ಟು ಭೂಮಿ ಬರಡು ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನಾವೆಲ್ಲ ಹಸು ಕಟ್ಕೊಂಡಿದ್ರು, ನಾವೆಲ್ಲ 100 ಹಸುಗಳು ಇದ್ದಂಥ ಮನೆಗಳು ನಮ್ಮವು. ಅವಾಗ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿತಾ ಇದ್ವಿ. ಈಗ ಏನು ಇಲ್ಲೆಲ್ಲ ಮಾಡ್ತಾರಲ್ಲ ಸಿರಿಧಾನ್ಯ ಅಂತ, ಅದು ಆ ಕಾಲದ ನಮ್ಮ ತಾತ ಮುತ್ತಾದ್ರೆ ಮಾಡ್ಯಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಇವರು ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಮೇಡಮ್ರೆ? ವಿಧಾನಸೌಧದಲ್ಲಿ ಕೂತ್ಕೊಂಡಿರ್ತಾರೆ ಇವರು, ದೊಡ್ಡ ಕಳ್ಳರು ರಾಜಕೀಯದವರು. ನೀವು ಹಿಂಗೆ ಹೇಳಿ ಲೈವಲ್ಲಿ ಯಾರು ಮಾಡ್ತಾರೆ ಹೇಳ್ರಿ ವ್ಯವಸಾಯ? ಇವರೆಲ್ಲ ಬಂದಿರೋ ರಾಜಕೀಯದಲ್ಲಿ ಇದಾರಲ್ಲ, ಅವರೆಲ್ಲ ಅವ್ರ ತಂದೆ ತಾಯಿ ಅವ್ರ ತಾತ ಮುತ್ತಾದಿರು ಎಲ್ಲಿಂದ ಬಂದರು? ವ್ಯವಸಾಯಿಗಾರರು. ಸಿರಿಧಾನ್ಯ ಈಗ ಏನಿದೆ ಕೊಟ್ಟಿಗೆ ಗೊಬ್ಬರ, ಈ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಈ ಥರ ಉಪಯೋಗ. ಈಗ ಎಮ್ಮೆ ಲೋನ್ ಎಲ್ಲಿ ಕೊಡ್ತಾವ್ರೆ? ಎಮ್ಮೆ ಕೊಡ್ತಾಯಿದ್ರು ಅವಾಗ ಹಳ್ಳಿ ಕಡೆಗೆ. ನಾವೆಲ್ಲ ಚಿಕ್ಕ ಹುಡುಗರೆ ಎಮ್ಮೆ ಲೋನ್ ಕೊಡೋರು 2,500 ಸಾವಿರ ರೂಪಾಯಿ ಆ ಕಾಲದಾಗೆ. ಅವಾಗ ಕೊಟ್ಟಿಗೆ ಗೊಬ್ಬರ ಹಾಕೋದು, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಆ ಜಮೀನು ತೊಗೊಂಡೋಗಿ ಹಾಕೋರು, ಉಳುಮೆ ಮಾಡೋರು, ಒಳ್ಳೆ ಸಮೃದ್ಧ ಫಲ ಬರೋದು, ಊಟ ಮಾಡೋರು. ಈಗ 2 ಸಾವಿರ ರೂಪಾಯಿ ಯಾತ್ತಾಗುತ್ತೆ ಮೇಡಮ್ ಅವರೇ? ಅದು ರೈತರೇ ಕೊಡ್ತಾರೆ ಮನ್ಸು ಮಾಡಿದ್ರೆಲ್ಲ ಸೇರಿಸಿ ಸರ್ಕಾರಕ್ಕೆ. ನಾನು ಹೇಳೋದು ಅದೇನು ಕೊಡೋದು ಲೆಕ್ಕ ಇಲ್ಲ. ಅದು ಅವ್ರಿಗೇನು ಕೊಡೋದು ಬೇಡ, ಅವ್ರಿಗೇನು ಸೌಲಭ್ಯ ಮಾಡ್ಬೇಕು ಅದು ಮಾಡಿದ್ರೆ ಸಾಕು. ಅವ್ರೇನು ಕೊಡೋದು ಬೇಡ, ದುಡ್ಡು ಕೊಡೋದು ಬೇಡ. ದುಡ್ಡು ಕೊಟ್ಟರೆ ಎಲ್ಲ ಕೆಟ್ಟೋಗ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಹೇಳಿಲ್ಲ, ಎಲ್ಲ ಊರಲ್ಲೂ ಒಂದೊಂದು ಎಣ್ಣೆ ಅಂಗಡಿ ಮಾಡ್ಬಿಡಿ ಕುಡ್ಕೊಂಡಿರಲಿ ಅಂತ. ಅದು ಬೇಡ, ಅದು ನಮ್ಮ ದೇಶ ಹಂಗೆ ಆಗೋದ್ರೆ ಕಷ್ಟ. ಆಮೇಲೆ ಅನ್ಎಂಪ್ಲಾಯ್ಮೆಂಟು ಸೃಷ್ಟಿ ಮಾಡೋ ಅಲ್ಲಿಗೆ ವ್ಯವಸಾಯ ಅಭಿವೃದ್ಧಿ ಮಾಡೋದ್ರಿಂದ ಅಲ್ಲಿನ ಲೋಕಲ್ ಹುಡುಗರಿಗೆ ಅಟ್ಲೀಸ್ಟ್ ಒಂದು ಕೆಲಸನಾದ್ರೂ ಸಿಗುತ್ತೆ. ರೇಷ್ಮೆ ಸಾಕಾಣಿಕೆ ಎಷ್ಟಿದೆ ಮೇಡಮ್ ರೇ? ಕುರಿ ಸಾಕಾಣಿಕೆ, ಮೇಕೆ ಮಾಂಸ ಇವತ್ತು ಒಂದು 800 ರೂಪಾಯಿ ಆಗಿದೆ ಬೆಂಗಳೂರಲ್ಲಿ. ಅವ್ರಿಗೆ ತಲುಪಲ್ಲ ಅದು. ಈ ಮಧ್ಯವರ್ತಿಗಳಿಗೆ ತಲುಪುತ್ತೆ. ರೈತರಿಗೆ ಎಲ್ಲಿ ತಲುಪುತ್ತೆ? ಒಂದು ಮೇಕೆ ಮಾರಿದವನು 2 ಸಾವಿರ ಕೊಡ್ತಾನೆ ಹಳ್ಳಿಯಲ್ಲಿ. ಇವ್ರಲ್ಲಿ ಬಂದು ಇಲ್ಲಿನ 20 ಸಾವಿರ ರೂಪಾಯಿ ಮಾಡ್ತಾರೆ. ಅಲ್ಲಿಗೆ ಎಷ್ಟು ಸೊನ್ನೆ ಆ್ಯಡ್ ಆದವು ಮೇಡಮ್ ಅವರೇ? 1 ಸೊನ್ನೆ ಆ್ಯಡ್ ಆಯ್ತು ಅಲ್ಲಿ. ಹಂಗಾಗಿ ಭಾಳ ಕಷ್ಟ ಇದೆ ಹಳ್ಳಿ ಕಡೆ. ಆಮೇಲೆ ವಿದ್ಯಾಭ್ಯಾಸ ಅದಂತೂ ಹೋಪ್ಲೆಸ್ಸು, ಏನು ಹೇಳಂಗಿಲ್ಲ. ವಿದ್ಯಾಭ್ಯಾಸದಂತೂ ಏನು ಕೇಳಂಗಿಲ್ಲ. ಅವ್ರು ಎಲ್ಲ ಬಿದ್ದೋಗ್ತವೆ ಸ್ಕೂಲ್ಗಳು. ಹಂಗಾಗಿ ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋ ಸ್ಕೀಮ್ ಒಳ್ಳೇದೇ, ಬಟ್ ಇನ್ನು ಅತಿ ಹೆಚ್ಚಿನದಂಗೆ ಅನುದಾನ ಕೊಡಬೇಕು ನನ್ನ ಪ್ರಕಾರ. ಆಮೇಲೆ ಅದನ್ನು ತಲುಪಿಸೋಂಥ ಕೆಲಸ ಮಾಡಬೇಕು. ಇಲ್ಲಿ 100 ಕೋಟಿ ಬಿಡುಗಡೆ ಆಯಿತು ಅಂದರೆ ಅಲ್ಲೋದ್ರೆ 100 ರೂಪಾಯಿ ಸಿಗಲ್ಲ ರೈತರಿಗೆ. ನನಗೆ ಗೊತ್ತಿದೆ, ಅದು ಮಾಹಿತಿ ಇದೆ. ಸಿದ್ದರಾಮಯ್ಯ ಅವರು ಬೆಳಗಾವಿಯ ಸುವರ್ಣ ಅಧಿವೇಶನಕ್ಕೂ ಮುಂಚೆ 2 ದಿನಗಳ ಮುಂಚೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆ ರೈತರಿಗೆ ಬೆಳೆ ಪರಿಹಾರ ನಿಧಿಯಾಗಿ 2 ಸಾವಿರ ರೂಪಾಯಿ ಹಣವನ್ನು ನಾನು 1 ವಾರದೊಳಗೆ ಕೊಡ್ತೀನಿ ಅಂತ. ಅದ್ರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಯಾವ ಬೆಳೆಗೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ವಾ? ಯಾವ ಬೆಳೆ ಕೊಡ್ತಾರೆ ಪರಿಹಾರ? ರಾಗಿ ಬೆಳೆ ಕೊಡ್ತಾರ, ಭತ್ತಕ್ಕೆ ಕೊಡ್ತಾರ, ಕಾಫಿ ಬೆಳೆ ಕೊಡ್ತಾರ, ತರಕಾರಿ ಕೊಡ್ತಾರ, ಟೊಮಾಟೊ ಕೊಡ್ತಾರೆ. ಯಾವ ಬೆಳೆ ಅನ್ನೋದು ಪರಿಹಾರ? ಒಂದೊಂದು ಬೆಳೆಗೆ ಒಂದೊಂದು ಬೆಲೆ ಇದೆ. ಇವ್ರು ಬರೀ ಬೆಳೆ ಪರಿಹಾರನ ಇಲ್ಲ, ಬರೀ ಜಮೀನ್ದಾರಿಗೆ ಈ ಖಾತೆದಾರಿಗೆ 2 ಸಾವಿರ 1 ಸಾವಿರ ಹಾಕ್ತಾರಲ್ಲ, ಆ ಥರ ಕೊಡ್ತಾರೆ ಅನ್ನೋದೇ ಅದು ಕ್ಯಾರೆಕ್ಟಿ ಬೇಕಲ್ವ ನಮಗೆ? ಯಾವ ಬೆಳೆ ಕೊಡ್ತಾರೆ ಅನ್ನೋದು ಮುಖ್ಯ. ಅವ್ರು ಹೇಳ್ತಾ ಇರೋದು ಯಾವುದು ಅಂದ್ರೆ ಎಲ್ಲಾ ಬೆಳೆಗಳಿಗೂ ನಾವು 2 ಸಾವಿರ, ಎಲ್ಲಾ ರೈತರ ಮನೆಗೂ 2 ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ರೈತರ ಮನೆಗೆ ಕೊಡದೆ ಬೆಳೆಗಲ್ಲ ಅದು. ಬೆಳೆಗೆ ಅಂತ ಹೇಳಿದ್ರೆ ಯಾವ ಬೆಳೆಗೆ ಅಂತ ಒಂದು ನಿಗದಿ ಆಗಬೇಕು. ಅಡಿಕೆ ಬೆಳೆಗಾರರು ಇದ್ದಾರೆ, ಕಬ್ಬು ಬೆಳೆಗಾರರು ಇದ್ದಾರೆ, ಭತ್ತ ಬೆಳೆಗಾರರು ಇದ್ದಾರೆ, ರಾಗಿ ಬೆಳೆಗಾರರು, ಕೈ ತೋಟ, ಸೊಪ್ಪು, ಏನೋ ಬೆಳವಣಿಗೆಗಳು, ಹೂವು, ರೋಜಾ ಹೂವು, ಪ್ರತಿಯೊಂದಕ್ಕೂ ಬೆಳೆ ಇದೆ. ಅದರಲ್ಲಿ ಯಾವುದು ಕೊಡ್ತೀರಾ ನೀವು? ಅದು ಮುಖ್ಯವಾದ್ದು. ಇಲ್ಲ ಇಂಥ ಒಂದು ಸರ್ವೆ ನಂಬರ್ಗೆ 2 ಎಕರೆ ಇರೋರಿಗೆ, 1 ಎಕರೆ ಇರೋರಿಗೆ, 3/4 ಎಕರೆಯವರಿಗೆ, ಇಳುವರಿ ರೈತರಿಗೆ, ಈ ಥರ ಯಾವುದು ಕೊಡ್ತೀರಾ ಅನ್ನೋದು ಬೇಕಲ್ವಾ? ಕೊಡ್ತೀವಿ, ಹೆಂಗೆ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ ಅನ್ನೋದು ಕ್ಲಾರಿಟಿ ಬೇಕು ನಮಗೆ. ಯಾವ ಬೆಳೆಗೆ ಕೊಡ್ತೀರಾ ಅನ್ನೋದೇ ಗೊತ್ತಿಲ್ಲ ಅಂದಮೇಲೆ ಅವೇನು ಹೇಳಕ್ಕೆ ಸಾಧ್ಯ? ರೈತನಿಗೆ ರೈತನಾಗೆ ಉಳಿಸೋರೆ ಹೊರತು ಇವರು ರೈತನ ಶ್ರೀಮಂತನ ಮಾಡೋಂಥ ಉದಾಹರಣೆಗಳು ಯಾವ ಸರ್ಕಾರಕ್ಕೂ ಇಲ್ಲ. ಸಿದ್ದರಾಮಯ್ಯರಿಗೆ ಆಗ್ಬೋದು, ಯಡಿಯೂರಪ್ಪನಿಗೆ ಆಗ್ಬೋದು, ಕುಮಾರಸ್ವಾಮಿಗೆ ಆಗ್ಬೋದು, ರೈತರನ್ನ ಹೆಸರು ಹೇಳ್ತಾರೆ ಅಷ್ಟೇ. ರೈತರಿಗೆ ಒಳ್ಳೇದು ಮಾಡೋ ಅಂಥದ್ದು ಎಲ್ಲೂ ಕಾಣ್ತಾ ಇಲ್ಲ. ರೈತರು ಏನೇ ಮಾಡಿದ್ರು ಅವ್ರಿಗೆ ಸಾಲಕ್ಕೆ ಸಿಕ್ಕಾಕ್ತಾರೆ ಹೊರತು ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಾರಾ? ಈಗ ಒಂದು ಗ್ಲಾಸ್ ತಗೊಳೋದಕ್ಕೆ ಒಂದು ಮಣ್ಣಿನ ಮಡಿಕೆ ತಗೊಂಡಿದ್ರೆ ಆ ಮಣ್ಣಿನ ಮಡಿಕೆಗೆ ಒಂದು ಇಷ್ಟೊಂದು ಬೆಲೆ ಇರುತ್ತೆ. ಒಂದು ಹೂ ಗಿಡ ಪಾಟ್ ತಗೊಂಡ್ರೆ ಒಂದು ಬೆಲೆ ಇರುತ್ತೆ. ಒಂದು ಸಿಗರೇಟ್ ಪ್ಯಾಕ್ಗೆ, ಒಂದು ಗುಟ್ಕಾ ಪ್ಯಾಕೆಟ್ಗೆ, ಪ್ರತಿಯೊಂದಕ್ಕೂ ಬೆಲೆ ನಿಗದಿ ಇಷ್ಟಂತ. ರೈತನಿಗೆ ಎಲ್ಲಿದೆ?
ಬೆಂಬಲ ಬೆಲೆನೇ ಇಲ್ಲ ರೈತನಿಗೆ. ರೈತನ್ನ ಯಾವತ್ತೂ ಇವರು ಯಾವ ಸರ್ಕಾರ ರೈತರನ್ನ ಹೆಸರು ಹೇಳ್ತಾರೆ ಹೊರತು ಉದ್ಧಾರ ಆಗಲ್ಲ. ರೈತರು ಸಾಲ ಮನ್ನಾ ಅಂತಾರೆ, ರೈತರು ಕೊಡ್ಬೇಕಾದ್ರೆ ಸಾಲ ಕೊಟ್ಬಿಡಿ. ಈ ರಸ್ತೆ ಯಾರ್ದು? ರೈತನ ಜಮೀನು ಅಲ್ವಾ? ಆ ರಸ್ತೆನಲ್ಲಿ ದಿನ ತೆರಿಗೆ ತಗೊಂತ ಇರೋದು ಯಾರು? ಸರ್ಕಾರ. ಈಗ ನೈಸ್ ರೋಡ್ ಮಾಡಿದ್ದಾರೆ, ಯಾರ ಜಮೀನು? ರೈತಂದು. ಅದನ್ನ ಕಿತ್ಕೊಂಡ್ರು, ಒಂದಷ್ಟು ಪರಿಹಾರ ಅಂತ ಕೊಟ್ಬಿಟ್ರು, ಯಾವುದೋ ಒಂದು ಸೈಟ್ಗಳು ಮಾರ್ಕೊಂಡ್ರು, ರೈತರು ಹೇಳ್ಕೊಂಡು ಇವ್ರು ಹಣ ಮಾಡ್ತಾವ್ರೆ ಹೊರತು ರೈತರಿಗೆ ಏನೂ ಒಳ್ಳೇದಾಗ್ತಾ ಇಲ್ಲ. ರೈತರಿಗೆ ಒಳ್ಳೇದು ಮಾಡೋದು ಸರ್ಕಾರ ಬಂದರೆ ಒಳ್ಳೇದು. ರೈತರಿಗೆ ಒಳ್ಳೇದು ಮಾಡೋ ಸರ್ಕಾರ ಬಂದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ರೈತರಿಗೆ ಎಲ್ಲಿ ಒಳ್ಳೇದಾಗಲ್ಲ. ರೈತರಿಗೆಲ್ಲ ಕಷ್ಟನೇ. ನೋಡಿ, ಬೆಳೆ ಸಾಲ, ಗೊಬ್ಬರ ಸಾಲ, ಅರ್ಥ ಮಾಡಿ. ಇಲ್ಲಿ ಹಾಲಿಗೆ ರೈತರಿಗೆ ಅಂತ 2 ರೂಪಾಯಿ ಜಾಸ್ತಿ ಮಾಡ್ತಾರೆ, ಮೇವಿಗೆ 1000 ರೂಪಾಯಿ ಜಾಸ್ತಿ ಮಾಡ್ತಾರೆ. ಹಸುಗೆ ಹಾಕೋ ಮೇವಿಗೆ 2 ರೂಪಾಯಿಗೆ ಆಸೆ ಪಟ್ಟರೆ 10,000 ರೂಪಾಯಿ ನಾವು ಕೈಯಿಂದ ಕಟ್ಟಬೇಕು. ಎಲ್ಲ ರೈತನ ತುಳಿಯೋ ಸರ್ಕಾರನೇ ಹೊರತು ರೈತನ ಎತ್ತಿಡೋ ಸರ್ಕಾರ ಬರಬೇಕು. ರೈತರಿಗೆ ಒಳ್ಳೇದು ಮಾಡಬೇಕಂದ್ರೆ ಮನಸ್ಸಾಕ್ಷಿಯಿಂದ ರೈತರ ಬಗ್ಗೆ ನಿಂತ್ಕೋಬೇಕು. ಇಂಥ ರೈತನಿಗೆ ಈ ಥರ ನೋವಿದೆ ಅಂತ ಹೇಳಬೇಕು. ರೈತರಿಗೆ ಎಲ್ಲಿ ಒಳ್ಳೇದಾಗ್ತಾ ಇಲ್ಲ. ರೈತರನ್ನ ಯಾವ ಸರ್ಕಾರ ಬಂದರೂ ರೈತರಿಗೆ ಒಳ್ಳೇದಾಗಲ್ಲ. ಇವಾಗ ನಿಮಗೆ ಅನಿಸ್ತಾ ಇದೆಯಾ 2,000 ರೂಪಾಯಿಯಿಂದ ರೈತರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ಬೆಲೆ ಪರಿಹಾರ ನಿಧಿನ ಇದು ಮಾಡ್ಬೋದು ಅಂತ? 2,000 ರೂಪಾಯಿ ಏನಮ್ಮ ಇದೆ ರೈತನಿಗೆ? ಗಾರೆ ಕೆಲಸ ಮಾಡಿದ್ರೆ ಇವತ್ತು 1,500 ರೂಪಾಯಿ ಕೂಲಿ ಸಿಗ್ತದೆ ಒಂದು ದಿವಸಕ್ಕೆ. ರೈತನಿಗೆ ವರ್ಷಕ್ಕೆ 2,000 ರೂಪಾಯಿ ನೀನು ಬೆಳೆ ಕೊಟ್ಟರೆ ಏನು ಕಾಯ್ತದೆ? ಕರೆಕ್ಟಾಗಿ ಒಂದು ದಿವಸಕ್ಕೆ ಒಂದು ಕಟ್ಟು ಬೀಡಿ ಸೇರ್ತಾರೆ ರೈತರು, ತಂಬಾಕು ಹಾಕ್ತಾರೆ ರೈತರು, ಇಲ್ಲ ಅಂತಲ್ಲ. ಆ ಒಂದು ಕಟ್ಟು ಬೀಡಿ ಎಷ್ಟು ಗೊತ್ತಾ? 60 ರೂಪಾಯಿ. ಒಂದು ಬೆಂಕಿಪಟ್ಟಣ 2 ರೂಪಾಯಿ. ಒಂದು ದಿವಸಕ್ಕೆ 2 ಕಟ್ಟು ಬೀಡಿ, ಅರ್ಥ ಮಾಡಿ. ಅವರು ಕೊಡೋ ಕಾಸು ಒಂದು ದಿವಸಕ್ಕೆ ಒಂದು ಬೀಡಿಗೂ ಬರಲ್ಲ. ಸರ್ಕಾರ ಕೊಡ್ತಾ ಇರೋ ಕಾಸು ಒಂದು ಬೀಡಿಗೆ ಸಾಲೋದಿಲ್ಲ, ರೈತನ ಬೀಡಿಗೂ ಆಗಲ್ಲ. ಅಂಥ ಪರಿಹಾರಗಳಿಂದ ರೈತರು ಯಾವತ್ತೂ ಉದ್ಧಾರ ಆಗಲ್ಲ. ರೈತರಿಗೆ ಶಾಶ್ವತವಾದಂಥ ಸಬ್ಸಿಡಿ ಕೊಡಿ, ಗೊಬ್ಬರ ಕೊಡಿ, ವಿದ್ಯುತ್ ಕೊಡಿ, ನೀರು ಸೌಲಭ್ಯತೆಗಳು ಕೊಡಿ, ನೀರಾವರಿ ಯೋಜನೆಗಳು ಮಾಡಿ, ಶಾಶ್ವತವಾದಂಥದ್ದು. ರೈತರು ತಾನಾಗಿ ಬೆಳಿತಾನೆ, ರೈತರು ನಿಮ್ಮ ಸಾಕ್ತಾನೆ. ನೀವು ರೈತನಿಗೆ ಪರಿಹಾರ ಕೊಡೋದಲ್ಲ, ರೈತನಿಗೆ ಮೂಲ ಸೌಲಭ್ಯಗಳು ಕೊಡ್ಬೇಕು. ನೀವು ಪರಿಹಾರ ಕೊಡೋದ್ರೆ ಏನೂ ಪ್ರಯೋಜನ ಇಲ್ಲ. ಸೌಲಭ್ಯ ಕೊಡಿ ರೈತರಿಗೆ, ನೀರಾವರಿ ಸೌಲಭ್ಯ ಕೊಡಿ, ನೀರಾವರಿ ಯೋಜನೆ ಮಾಡಿ, ರೈತರು ಹಸಿರು ಕ್ರಾಂತಿ ಆಗುತ್ತೆ. ಈ ಥರ ಯೋಜನೆಗಳು ಮಾಡಬೇಕು. ಬಿಟ್ಟರೆ ಇವ್ರು ಏನೋ ಪರಿಹಾರ ಕೊಡ್ತೀನಿ, 2,000 ಕೊಡ್ತೀನಿ, 500 ಕೊಡ್ತೀನಿ, 3,000, ಏನು ಪ್ರಯೋಜನ ಅದರಿಂದ? ಏನಕ್ಕೆ? ಅಂಥ ಕೆಲಸ ಆಗಬಾರ್ದು. ರೈತರನ್ನ ಶಾಶ್ವತವಾಗಿ ಉಳಿಸೋಂಥ ಕೆಲಸ ಆಗಬೇಕು. ರೈತರಿಗೆ ವಿದ್ಯುತ್ ಕೊಡಬೇಕು, ನೀರು 3 ಫೇಸ್ ಕೊಡಬೇಕು, ಬೆಳೆಗೆ ಗೊಬ್ಬರ ಸಬ್ಸಿಡಿಯಲ್ಲಿ ಕೊಡಬೇಕು, ಬಿತ್ತನೆ ಕಳಪೆ ಬಿತ್ತನೆ ಕೊಡ್ತಾರೆ ಅದು ಕೊಡಬಾರ್ದು, ಶಾಶ್ವತ ಒಳ್ಳೆ ಬಿತ್ತನೆ ಕೊಡಬೇಕು. ಇಂಥವು ಮಾಡಬೇಕು ರೈತರಿಗೆ. ಅವನು ಮುಂದರಿಯೋಕ್ಕೆ ದಾರಿ ಮಾಡಬೇಕು. 2,000 ಕೊಟ್ಟರೆ ಇಲ್ಲಿ ಕೊಡ್ತಾರೆ, ಅಲ್ಲಿ ರೈತರ ಒಂದು ಕಟ್ಟು ಬೀಡಿ, 1 ಕ್ವಾರ್ಟರ್ ಚಾಯ್ಸ್ಗೆ ಸೊರೋಯ್ತು. ಮೊನ್ನೆ ನಡೆದ ಬೆಳಗಾವಿಯ ಸುವರ್ಣ ಅಧಿವೇಶನದಲ್ಲಿ 2 ದಿನಗಳ ಅಧಿವೇಶನಕ್ಕೂ 2 ದಿನಗಳ ಮುಂಚೆ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಡ್ತಾರೆ, ಬೆಳೆ ಪರಿಹಾರ ನಿಧಿಯಾಗಿ ನಾನು 2,000 ರೂಪಾಯಿ ರೈತರ ಕುಟುಂಬಕ್ಕೆ ನೀಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು 1 ವಾರದೊಳಗೆ ಬೆಳೆ ಪರಿಹಾರ ಅಂದರೆ ಬರಗಾಲದ ಪರಿಹಾರ ಕೊಡ್ತಾವ್ರೆ. 2,000 ಸಾಲಲ್ಲ, ಬಟ್ ಏನು ಅಂದರೆ ಮೊದಲಿಂದನೂ ಬೇರೆಯವರೆಲ್ಲ ಕೊಟ್ಟು ಇದು ಮಾಡಿರೋದನ್ನ ಕೊಡ್ತಾವ್ರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟು ನಮ್ಮ ಸ್ಟೇಟ್ ಇದಕ್ಕೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳಿರೋದು ನಾನು ಕೇಳಿದ್ದೀನಿ. ನಾನು ಹೇಳ್ತಿರೋದೇನು ಅಂದರೆ ಸ್ಟೇಟು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರೂ ಸೇರಿ ಇನ್ನು ಹೆಚ್ಚಿನ ಮೊತ್ತ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಇದನ್ನು ಈ ಫಾರ್ಮರ್ ಪಾಲಿಸಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಅವರು ಸೇರಿ ಒಂದು ಪಾಲಿಸಿ ಮಾಡಬೇಕು. ಅಲ್ಲಿವರೆಗೂ ಏನಂದರೆ ಎಲ್ಲ ಸ್ಟೇಟಲ್ಲೂ ಈ ಥರ ಕಡಿಮೆ ಪರಿಹಾರ ಕೊಡ್ತಾವ್ರೆ, ಸಾಲಲ್ಲ. ಈಗ ನಾನು ಹೇಳೋದೇನೆಂದರೆ ಒಂದು ಕೇಂದ್ರ ಸರ್ಕಾರ ಇದಕ್ಕೊಂದು ಗೈಡ್ಲೈನ್ಸ್ ಮಾಡಬೇಕು. ಬರೀ 2,000, 1,000, 3,000 ಕೊಟ್ಟರೆ ಸಾಲಲ್ಲ, ಇಷ್ಟು ಕೊಡಬೇಕು ಅಂತ ಗೈಡ್ಲೈನ್ಸ್ ಮಾಡಿ ಎಲ್ಲ ರೈತರನ್ನ ಕರೆದು ಚರ್ಚೆ ಮಾಡಿ ಒಂದು ಪಾಲಿಸಿ ಮಾಡಬೇಕು. ಪಾಲಿಸಿ ಮಾಡಿಬಿಟ್ಟು ಆಮೇಲೆ ಸೂಕ್ತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಅದು ಮಾಡಿಲ್ಲ. ಮೊದಲಿಂದನೂ ಏನು ಕೊಡ್ತಾ ಬಂದವರು ಆ ಥರ ಕೊಡ್ತಾವ್ರು ಅಷ್ಟೇ. ಈ ಹೇಳಿಕೆಯ ಈ ಹೇಳಿಕೆನ ಹೇಳ್ತಾನೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಕೇಂದ್ರ ಸರ್ಕಾರದವರು ರೈತರ ಪರವಾಗಿ ಏನು ಮಾಡ್ತಾ ಇಲ್ಲ ಅಂತ ಅವ್ರನ್ನ ವಿರೋಧಿಸಿದ್ದಾರೆ. ಅದಕ್ಕೇನು ಹೇಳ್ತೀರಾ? ಅವ್ರು ಏನು ಹೇಳಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರದವರು ಬರ ಪರಿಹಾರಕ್ಕೆ ದುಡ್ಡು ಬಿಡುಗಡೆ ಮಾಡಿಲ್ಲ ಅಂತ ನಾನು ನೋಡಿದ್ದೀನಿ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವರು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು. ಯಾಕೆಂದರೆ ಹೆಚ್ಚಿನ GST ರಾಜ್ಯ ನಮ್ಮದು ಮೂರನೇ ಪ್ಲೇಸಲ್ಲಿದೆ. ನಾವು ತುಂಬ GST ಕೊಡ್ತಿದ್ದೀವಿ.
ಅದೇ ನಮ್ಮ ರೈತರಿಗೆ ಬರ ಪರಿಹಾರಕ್ಕೆ ಯಾಕೆ ನೀವು ಬಿಡುಗಡೆ ಮಾಡ್ತಿದ್ದಿಲ್ಲ ದುಡ್ಡನ್ನ ಅಲ್ವಾ? ಏನೋ ನಾವು ಇನ್ಕಮ್ ಕೊಡ್ತಿಲ್ಲ ಅಂದರೆ ಅದೊಂಥರ, ನಮ್ಮ ಸ್ಟೇಟಿಂದ ಇನ್ಕಮ್ ಚೆನ್ನಾಗಿ ಹೋಗ್ತೈತೆ, ನೀವು ಯಾಕೆ ಸೂಕ್ತವಾಗಿ ಸ್ಪಂದನೆ ಮಾಡಬಾರ್ದು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತಿದ್ದೀನಿ. ಸೊ ಈ ರಾಜಕೀಯ ಬಿಟ್ಟು ಇನ್ನೊಂದು ಹೇಳ್ತೀನಿ ನಾನು, ಸ್ಟೇಟು ಸೆಂಟ್ರಲ್ಲು ಇಬ್ಬರು ಸೇರಿಕೊಂಡು ಒಂದು ಒಳ್ಳೆ ಪಾಲಿಸಿ ತಂದು ಬರೀ ಸಣ್ಣ ಅಮೌಂಟಲ್ಲಿ ರೈತರಿಗೆ ಅಷ್ಟು ಸಿಗಲ್ಲ, ಸ್ವಲ್ಪ ಬೆನಿಫಿಟ್ ಆಗ್ಬೋದು, ಬಟ್ ಸೂಕ್ತ ಸ್ಪಂದನೆ ಆಗಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಮೊತ್ತ ಕೊಡಬೇಕು ಅಂತ ಕೇಳ್ಕೊತೀವಿ. ಓಕೆ ಸರ್, ಇವಾಗ ನೋಡ್ಬೋದು ಒಂದು ಬೆಳೆ ಬೆಳೆಯೋದಕ್ಕೆ ಇವಾಗ ಭತ್ತ, ಇವಾಗಿಂದ ಇದರಲ್ಲಿ ಭತ್ತ ಅಂತಾನೆ ಇರ್ಬೋದು, ಭತ್ತ 1 ಕ್ವಿಂಟಲ್ಗೆ 25,000 ರಿಂದ 30,000 ರೂಪಾಯಿ ಆಗತ್ತೆ 1 ಕ್ವಿಂಟಲ್ ಬೆಳೆಯೋದಕ್ಕೆ. ಇವಾಗ 2,000 ರೂಪಾಯಿ ಯಾವ ಮೂಲೆಗೆ ಸಾಕಾಗತ್ತೆ ಸರ್? ಯಾವ ಮೂಲೆಗೂ ಸಾಲಲ್ಲ. ನಮ್ಮ ಹಿಂದೆ ನಮ್ಮ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ್ರು 2022ಕ್ಕೆ ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದರು. ಈಗ 2022 ಮುಗೀತು, 2023ರಲ್ಲಿದ್ದೀವಿ ನಾವು. ಆದರೆ ನನ್ನ ಪ್ರಕಾರ ನಾವು ಕೂಡ ರೈತರ ಮಕ್ಕಳಾಗಿ, ನಮ್ಮದು ಜಮೀನಿದೆ, ರೈತರು ನಾವು ಕಸಬೆಲ್ಲ ಮಾಡ್ತೀವಿ. ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಆದಾಯ ದ್ವಿಗುಣ ಆಗಿಲ್ಲ, ಖರ್ಚು ದ್ವಿಗುಣ ಆಗಿದೆ. ಆದಾಯ ಮಾತ್ರ ಕೇವಲ ಸ್ವಲ್ಪ ಆದಾಯ ಬರ್ತೈತೆ, ಖರ್ಚು ದ್ವಿಗುಣ ಆಗಿದೆ. ಅದಕ್ಕೆ ನಾನು ಪ್ರಧಾನಮಂತ್ರಿ ಅವ್ರಿಗೆ ಹೇಳಿದೆ, ಈ 22ಕ್ಕೆ ನೀವು ದ್ವಿಗುಣ ಮಾಡ್ತೀವಿ ಅಂದ್ರಲ್ಲ ಆದಾಯ, ಯಾಕೆ ಮಾಡಿಲ್ಲ? ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅಟ್ಲೀಸ್ಟು ಇನ್ನೊಂದು 6 ತಿಂಗಳು ನೀವು ಇರ್ತಿರಲ್ಲ, ಮೇಗೆ ಎಲೆಕ್ಷನ್ ಬಂದಿದೆ, ಅಷ್ಟರೊಳಗಡೆ ಇದ್ರ ಬಗ್ಗೆ ನೀವೇ ಹೇಳಿರೋ ಮಾತು ಪ್ರಕಾರ 2022ಕ್ಕೆ ದ್ವಿಗುಣ ಮಾಡೋಕ್ಕಾಗಲಿವಲ್ಲ, ಈಗಲಾದರೂ ನೀವು ನಿಮ್ಮ ಟರ್ಮ್ ಕಳೆಯೋಕ್ಕೆ ಮುಂಚೆ ಅದ್ರ ಬಗ್ಗೆ ಗಮನ ಹರಿಸಿ ಏನೋ ಒಂದು ಪಾಲಿಸಿ ಮಾಡಿ ಅಂತ ನಾನು ಪ್ರಧಾನಮಂತ್ರಿಯವರು ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ.